ಅದು ಹೆಂಗದು ಆದರೂ ಅವ್ರು ಅಂದಿದ್ದಾರೆ. ಆ ಮಾತಿಗೆ ನೋಡೋಣ ಏನು ಹೇಳ್ತಾ ಇದ್ದಾರೆ ಮುಂದವರು. ದೇವರು ಧರ್ಮ ಅಪಾಯದಲ್ಲಿದೆ ಎಂಬುವುದನ್ನು ಸಾರುವ ನಾಲಿಗೆಗಳಿಗೆ ಅಪಾಯದಲ್ಲಿದೆ ಏನು ಹೇಳ್ತಾ ಇದ್ದಾರೆ. ಅವ ನಾಲಿಗೆಗಳು ಯಾವಪ್ಪ ನಾಲಿಗೆಗಳು ಈಗ ಬಿಡಿಸಿಡಬೇಕಾಗಿಲ್ಲ. ಈಗಾಗಲೇ ಧರ್ಮಸ್ಥಳ ನೆರಗಟ್ಟಲ್ಲಿ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಆ ದಿಶೆಯಲ್ಲೇ ಅಪಾಯದಲ್ಲಿದೆ ಎಂದು ಸಾರುವ ನಾಲಿಗೆಗಳಿಗೆ ಹೆಣ್ಣು ಕುಲವು ಅಪಾಯದಲ್ಲಿ ಇರುವುದು ಕಾಣುವುದೇ ಇಲ್ಲ. ಹೆಣ್ಣು ಕುಲ ಅಪಾಯದಲ್ಲಿದೆ. ಮೇಲಿನ ಕೊಲೆಗಳಾಗ್ತಾ ಇದ್ದಾವೆ, ಹೆಣಗಳು ಹೋಗ್ತಾ ಇದ್ದಾವೆ ಅಂತ ಆರೋಪಗಳಿದ್ದಾವೆ. ಸಾಕಷ್ಟು ಈಗಾಗಲೇ ಆರೋಪಗಳಾಗಿದ್ದಾವೆ. ಕಣ್ಣಿಗೆ ಕಾಣುತ್ತಿರುವಂಥ ಅನೇಕ ಸೌಜನ್ಯ ಕೇಸ್ ಆಗಿರ್ಬೋದು, ಅದು ನಿಂದ ಕೇಸ್ ಆಗಿರ್ಬೋದು, ಈ ದೇಶದಲ್ಲಿ ಬೇರೆ ಬೇರೆ ಕಡೆ ಆಗಿರ್ಬೋದು. ಹೆಣ್ಮಕ್ಳ ಮೇಲೆ ದಾಳಿಗಳು ಆಗ್ತಾ ನಡೆದಿದ್ದಾವೆ. ಅದು ಇವ್ರ ಕಣ್ಣಿಗೆ ಕಾಣೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅದ್ಭುತಪ್ಪ ಇದು ಅಂತೇಳಿ ಅನಂತ ಕುಣಿಗಲ್ ಅವರ ನೋವು ಸಂಕಟ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ದೇವರ ಧರ್ಮ ಅನ್ನುವಂಥ ವಿಷಯಗಳು ಅವು ನಿರಂತರ ನಮ್ಮ ಜೊತೆಗೆ ಇದ್ದಾವೆ, ಮುಂದೂ ಉಳಿತಾವೆ. ಆ ದೇವರು ಇದ್ದಾನೋ ಇಲ್ಲವೋ ಆ ಚರ್ಚೆ ಬೇರೆ. ಆದರೆ ಈ ದೇವರ ಮತ್ತು ಅದ್ರ ಜಕಾಲಕ್ಕೆ ನಮ್ಮ ಧರ್ಮ ಇವೆರಡು ಅಪಾಯದಲ್ಲಿ ಅಂತ ಇಲ್ಲ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಧರ್ಮದ ನೆಲೆಗಟ್ಟಿನಲ್ಲಿ ಇವತ್ತು ರಾಜಕೀಯ ಮಾಡ್ತಾ ಇರುವಂಥ ಇವತ್ತು ದೊಡ್ಡ ಪಾರ್ಟಿ ಇಡೀ ದೇಶವನ್ನು ಆಡ್ಲಿಕ್ಕತ್ತದ. RSS ದೊಡ್ಡ ಸಂಘಟನೆ ಆಗಿ ನಿಂತದ ಅಂತಾಗಿದ್ದು ಅಪಾಯದಲ್ಲಿ ಎಲ್ಲಿದೆ. ಆದರೆ ಧರ್ಮಸ್ಥಳದಲ್ಲಿ ಆದಂತಹ ಇಲ್ಲಿವರೆಗೆ ಆದಂತಹ ಹೆಣ್ಣು ಮಕ್ಕಳ ಕೊಲೆ, ಅತ್ಯಾಚಾರ ಮತ್ತೇನೋ ಆಗಲಿ ಅದು ಇನ್ನೊಂದು ಕಡೆ ಆದಂಥವುಗಳು ಎಷ್ಟು ಮಟ್ಟಿಗೆ ಹೊರಗೆ ಬಂದ ಈ ಮಾಡಿ ತಪ್ಪಿದಷ್ಟೇ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂತ. ಸೌಜನ್ಯ ಕೊಲೆಗೆ ಮುಂದದ ಯಾರಿದ್ದವ್ರು ಇಲ್ಲೋ ಆ ಮಾತು ಬೇರೆ ಇಲ್ಲ. ಅದು ಸಿಗಬೇಕಾಯ್ತಲ್ಲ ಇಲ್ಲಿವರೆಗೆ ಅವ್ರು ಯಾರಪ್ಪ ಏನು ಅಂತೇಳಿ ತನಿಖೆ ಆಯಿತು, ಇವೆಲ್ಲ ಆಯಿತು. ಈ ಹಿಂದೆ ತನಿಖೆ ಆಗಿದೆ ಯಾಕೋ ಸರಿ ಅನ್ಸೋದು. ಕೆಲವೊಂದು ಜನ ಪ್ರತಿಭಟನೆ ಮಾಡಿ ಇನ್ನೊಂದು ತನಿಖೆ ಆಗಲಿ ಅಂತಂದ್ರು, ಇವತ್ತಿಗೂ ಆಗಲಿಲ್ಲ. ಅಷ್ಟರೊಳಗೆ ಮತ್ತೊಬ್ಬರು ಯಾರೋ ಬಂದರು, ಇಲ್ಲ ಹೆಣ್ಣುಮಕ್ಕಳನ್ನ ಹೋಗಿದ್ದು ನಾವು ನೋಡಿದ್ದೀನಿ, ನೂರಾರಲ್ಲ ಸಾವಿರಾರು ಇದ್ದಾವೆ ಅಂತ ಹೇಳಿದ್ರು. ಈಗ ತನಿಖೆ ನೋಡೋದು SIT ಸಿದ್ದರಾಮಯ್ಯ ನೇಮಿಸಿದ್ದಾರೆ, ಹುಡುಕ್ಲಿಕ್ಕೆ ಎತ್ತಿದ್ದಾರೆ. ಅಲ್ಲೇನೋ ಮೂಲಗಳು ಸಿಗ್ತಾ ಇದ್ದಾವೆ, ಮತ್ತಿನ ಆಗ್ತಾ ಇದ್ದಾವೆ. ಈಗ ಏನಪ್ಪ ರಾಡಾರು ತರಿಸ್ತಾ ಇದ್ದಾರೆ ಕೆಳಗೆ ಎಲ್ಲಿ ಎದ್ದಾವಲ್ಲ ಪಯಣಗಳು ಅಂತ. ಅರ್ಥ ಏನಂತಂದ್ರೆ ಇದು ಇಲ್ಲಿ ಹೆಣ್ಣು ಕುಲ ಅಪಾಯ